ನಮಸ್ಕಾರ. ಗಲಾಟೆ ಗಂಧರ್ವರು ತಂಡಕ್ಕಾಗಿ ಇಂದು ನನ್ನ ಒಂದು ಕಥೆಯನ್ನು ಓದುತ್ತಿದ್ದೇನೆ. ಕಥೆಯ ಶೀರ್ಷಿಕೆ ಸಿಗ್ನಲ್. ಓಲ್ವೋ ಸಿಟಿ ಬಸ್ ಸಿಲ್ಕ್ ಬೋರ್ಡ್ನ ಸಿಗ್ನಲ್ ಇನ್ನೂ ಅಲ್ಲಿದೆ ಅನ್ನುವಾಗಲೇ ಪುಟ್ಟ ಜರ್ಕಿನೊಂದಿಗೆ ನಿಲ್ಲಲು ಕತ್ತು ಉದ್ದ ಮಾಡಿ ಎದುರಿನ ದಟ್ಟ ವಾಹನಗಳ ಸಂಖ್ಯೆಯನ್ನು ಅಂದಾಜು ಹಾಕತೊಡಗಿದ ಅದ್ವೈತ. ಆಫೀಸಿಗೆ ಮುಕ್ಕಾಲು ಗಂಟೆ ಲೇಟಾಗಿ ತಲುಪಿ ಇಡೀ ದಿನ ಕೆಲಸ ಮಾಡಿದರೂ ಬರೀ ಅರ್ಧ ದಿನ ಮಾತ್ರ ಲೆಕ್ಕಕ್ಕುಳಿಯುವುದು ಎನ್ನುವ ವಾಸ್ತವ ಅಲ್ಲಿಯವರೆಗಿನ ಅವನ ನಿರಾಳತೆಯನ್ನು ಕಸಿದುಕೊಂಡಿತು. ದಿನವೂ ಬೈಕ್ನಲ್ಲೇ ಆಫೀಸಿಗೆ ಹೋಗುತ್ತಿದ್ದವನು ಇಂದು ಬೆನ್ನು ನೋವಿನ ಕಾರಣದಿಂದಾಗಿ ಅನಿವಾರ್ಯವಾಗಿ ಮೊದಲ ಬಾರಿಗೆ ಓಲ್ವೋ ಸಿಟಿ ಬಸ್ ಏರಿದ್ದ. ಈ ವಯಸ್ಸಿಗಲೇ ಇದೆಂಥದ್ದು ಬೆನ್ನು ನಿಂಗೆ? ಮೊದಲು ನಡಿ, ಡಾಕ್ಟ್ರ್ ಹತ್ರ ಹೋಗ್ಬರೋಣ, ಇವತ್ತು ರಜೆ ಹಾಕು ಎಂದ ಅಮ್ಮನ ಅಕ್ಕರೆಗೆ ಇವಾಗಲೇ ಹೋಗ್ಬಿಡ್ಲಾ ಅನಿಸಿದ್ರೂ ಕಮ್ಮಿ ರಜೆಗಳ ಸಂಖ್ಯೆ ಮನದಲ್ಲಿ ಸುಳಿದು, ಶನಿವಾರ ನಾನೇ ಡಾಕ್ಟ್ರ್ ಹತ್ರ ಹೋಗಿ ಬರ್ತೀನಮ್ಮ, ಈಗ ರಜೆ ಸಿಗಲ್ಲ ಎನ್ನುತ್ತಾ ಅಮ್ಮ ಕೊಟ್ಟ ಪೇನ್ ಕಿಲ್ಲರ್ ಮಾತ್ರೆ ನುಂಗಿ ಬಸ್ ಸ್ಟಾಪ್ ನೆಡೆ ಹೆಜ್ಜೆ ಹಾಕಿದ್ದ. ಬಸ್ ಹತ್ತಿ ಕಿಟಕಿ ಪಕ್ಕದ ಸೀಟಲ್ಲಿ ಕೂರುತ್ತಿದ್ದ ಹಾಗೆ ಪಕ್ಕದಲ್ಲಿ ಇನ್ಯಾರು ಬಂದು ಕೂತದ್ದನ್ನು ಕಂಡು, ಆಹಾ, 1 ಸೆಕೆಂಡ್ ಮಿಸ್ ಆಗಿದ್ರೂ ಕಿಟಕಿ ಪಕ್ಕದ ಸೀಟ್ ಮಿಸ್ ಆಗಿ ಹೋಗಿರೋದು ಸದ್ಯ ಅಂದ್ಕೊಂಡು ಖುಷಿಯಾದ. ಬೆನ್ನಿಗಾಸರೆಯಾಗುವ ಸೀಟ್, ಈ AC ಬಸ್ಸಿನ ಮುಚ್ಚಿದ ಕಿಟಕಿಯ ಗಾಜುಗಳ ಕೃಪೆಯಿಂದಾಗಿ ಇರುವುದಕ್ಕಿಂತ ಕಡಿಮೆ ಕೇಳಿಸುವ ಹೊರಗಿನ ಸದ್ದು, ತಪ್ಪಿದ ವಾಹನಗಳ ಕಾರ್ಬನ್ನಿನಿಂದಾಗಿ ಉಸಿರಾಡಲು ಕಷ್ಟ ಎನ್ನುವಂತೆ ಕಲುಷಿತಗೊಂಡ ಗಾಳಿಯ ಸೇವನೆ, ದಾರಿಯುದ್ದಕ್ಕೂ ಕೇಳಬಹುದಾದ FM ರೇಡಿಯೋ ಹಾಡುಗಳು, ಅದ್ಯಾರೋ ಹಾಕಿಕೊಂಡ ಪರ್ಫ್ಯೂಮ್ ಘಮ ರೂಮ್ ಸ್ಪ್ರೇಯಂತೆ ಬಸ್ಸಿನ ತುಂಬೆಲ್ಲ ಹರಡಿಕೊಂಡಿದ್ದು, ಎಲ್ಲವೂ ಬಸ್ಸಲ್ಲಿ ಕುಳಿತ ಸ್ವಲ್ಪ ಹೊತ್ತಿಗೆಲ್ಲ ಅದೆಂಥ ರಿಲ್ಯಾಕ್ಸ್ ಮೂಡಿಗೆ ಅವನನ್ನು ಎಳೆದವೆಂದರೆ ಇನ್ನು ಮುಂದೆ ಬೈಕಲ್ಲಿ ಆಫೀಸ್ಗೆ ಹೋಗೋದೇ ಬೇಡ ಎಂದವನು ನಿರ್ಧರಿಸಿಬಿಟ್ಟ. ಬೆನ್ನಿನ ಹಿತಕ್ಕೆ ಇಂದು ಈ ಪಯಣ ಬೇಗ ಮುಗಿಯದಿರಲಿ ದೇವರೇ ಎಂದು ಅವನ ಮೈಮರೆತು ಹಾರೈಸಿಕೊಂಡಿತ್ತು. ಅದನ್ನು ಅಶ್ವಿನಿ ದೇವತೆಗಳು ಕೇಳಿಸಿಕೊಂಡರೋ ಏನೋ. ಸಿಲ್ಕ್ ಬೋರ್ಡ್ ಸಿಗ್ನಲ್ ಹತ್ರ ಟೈಟ್ ಟ್ರಾಫಿಕ್ ಸೃಷ್ಟಿಸಿಬಿಟ್ಟಿದ್ದರು. ಕಿಟಕಿಯಿಂದಾಚೆ ದೃಷ್ಟಿ ಹಾಯಿಸಿದ ಅದ್ವೈತ. ಈಗೊಂದು 3-4 ತಿಂಗಳಿಂದ ವಾರಕ್ಕೆ 2-3 ಬಾರಿ ಸತತ ಇದೇ ಸಿಗ್ನಲ್ನಲ್ಲಿ ಕಾಣಿಸಿಕೊಳ್ಳುತ್ತಿರುವ, ಮೊದಲೆಲ್ಲ ಇವನಿಂದ ಭಿಕ್ಷೆ ಪಡೆಯುತ್ತಿದ್ದ ಮಧ್ಯ ವಯಸ್ಸಿನ ಹೆಣ್ಣುಮಗಳು ಕಂಡಳು. ಬಳಲಿದ ಮುಖ ಹೊತ್ತು ಅಲ್ಲಿದ್ದ ಸ್ಕೂಟರ್ ಸವಾರನೆದುರು ಕೈ ಒಡ್ಡಿ ನಿಂತಿದ್ದವಳು ನಿರಾಶಳಾಗಿ ಮುಂದೆ ನಡೆದಿದ್ದನ್ನು ಕಂಡು ಖಿನ್ನನಾದ. ಮೊದಲ ಬಾರಿಗೆ ಇದೇ ಸಿಗ್ನಲ್ನಲ್ಲಿ ಆಕೆ ಅದ್ವೈತನೆದುರು ಕೈ ಚಾಚಿದ್ದಾಗ ಮಾಮೂಲಿನಂತೆ ಚಾಚಿದ ಕೈಯನ್ನು ನೋಡೇ ಇಲ್ಲವೆನ್ನುವಂತೆ ಮುಖ ತಿರುಗಿಸುವ ಬದಲು ಅವನಿಗೇ ಅರಿವಿಲ್ಲದಂತೆ 20 ರೂಪಾಯಿಯ ನೋಟೊಂದನ್ನು ನೀಡಿ, ನಂತರ ತಾನ್ಯಾಕೆ ಅವಳಿಗೆ ಅಷ್ಟು ಹಣ ಕೊಟ್ಟೆ ಎಂದು ಆಶ್ಚರ್ಯವಾಗಿ ಕತ್ತೆತ್ತಿ ಆಕೆಯನ್ನು ನೋಡಿದ್ದ. ಹಳೆಯದಾದರೂ ಹರಿದಿರದ ಸ್ವಚ್ಛವಾದ ಸೀರೆಯುಟ್ಟು, ಮೈ ತುಂಬ ಸೆರಗ ಹೊದ್ದು, ಹಣೆಗೆ ಹುಡಿ ಕುಂಕುಮವನ್ನಿಟ್ಟುಕೊಂಡು, ಅಂಗಲಾಚದೆ ದೈನಿಸಿ ಮುಖಭಾವವೂ ಧರಿಸದೆ ಗಂಭೀರವಾಗಿದ್ದ, ನೋಡಿದ ತಕ್ಷಣ ಗೌರವ ಮೂಡುವಂತೆ ಕಾಣುತ್ತಿದ್ದ ಆ ಹಳ್ಳಿ ಹೆಣ್ಣು ಮಗಳು ಭಿಕ್ಷುಕಿಯಂತೆ ಕಾಣಿಸಲಿಲ್ಲ. ಭಿಕ್ಷುಕಿ ಥರ ಕಾಣದ ಕಾರಣಕ್ಕೆ ಒಡ್ಡಿದ ಕೈಗೆ ಚಿಲ್ಲರೆ ಕಾಸು ಹಾಕಲು ಮನಸ್ಸು ಬಾರದೆ 20 ನೋಟೊಂದನ್ನು ನೀಡಿಬಿಟ್ಟೆ ನೀನು, ಅಷ್ಟೊಂದು ಕೊಡಬಾರದಿತ್ತು ಅನಿಸಿತು. ಕೊಟ್ಟಾಯ್ತಲ್ಲ ಬಿಡು, ಇನ್ಯಾಕದನ್ನು ಯೋಚಿಸೋದು ಅಂದುಕೊಂಡನಾದರೂ ಅಪ್ರಯತ್ನವಾಗಿ ಅಂದು ಹಲವು ಸಲ ಆಕೆಯನ್ನು ತಾನು ಕೊಟ್ಟ 20 ನೋಟನ್ನು ನೆನಪಿಸಿಕೊಂಡಿದ್ದ. ಅದು ಸಹ ಅವನಿಗೆ ಆಶ್ಚರ್ಯವೇ. ಎಂದೂ ನೋಡಿರದ, ಸಂಬಂಧಪಡದ ಆಕೆಯನ್ಯಾಕೆ ನೆನಪಿಸಿಕೊಳ್ಳುತ್ತಿದ್ದೇನೆ ತಾನು? ಅದ್ವೈತನೇನು ಮೊದಲ ಬಾರಿ ಭಿಕ್ಷುಕರನ್ನು ಕಂಡವನೇನಲ್ಲ.
ಸಿಗ್ನಲ್ಗಳಲ್ಲೆಲ್ಲ ನಿದ್ದೆ ಹೋದ ಮಗುವನ್ನು ಸೊಂಟದಲ್ಲಿ ಕುಳ್ಳರಿಸಿಕೊಂಡು ಬೆನ್ನಿಗಾನಿಸಿಕೊಂಡು ಅವು ಜಾರದಂತೆ ಬಟ್ಟೆಯಿಂದ ಬಿಗಿದು ಕೆಲವೊಮ್ಮೆ ಮಗುವಿನ ಕೈಗೋ ಕಾಲಿಗೋ ಬ್ಯಾಂಡೇಜ್ ಬಟ್ಟೆ ಸುತ್ತಿ ದಯನೀಯ ಮುಖ ಹೊತ್ತು ಅಣ್ಣ ಎನ್ನುತ್ತಾ ಕೈ ಚಾಚಿ ನಿಲ್ಲುವ ಪುಟ್ಟ ಪುಟ್ಟ ಹೆಂಗಸರು, ಪಿಸುರುಗಣ್ಣು ಹೊತ್ತು ಕೈ ತಿರುಚಿಕೊಂಡು ಕಾಲೆಳೆಯುತ್ತಲೋ ಬಾಯಿ ವಕ್ರ ಮಾಡಿಕೊಂಡು ಬಂದು ಮುಟ್ಟಿ ಮುಟ್ಟಿ ಭಿಕ್ಷೆ ಬೇಡುವ ಗಂಡಸರು, ಹುಟ್ಟುತ್ತಲೇ ಉಳಿದ ಅಂಗಾಂಗಗಳ ಜೊತೆಗೆ ದೈನೇಸಿತನವೂ ಹುಟ್ಟಿಕೊಂಡಿದೆಯೇನೋ ಅಂತನಿಸುವ ಮುಖಭಾವದ ಸಿಂಬಳಬುರುಕ ಮಕ್ಕಳನ್ನು ನೋಡಿ ನೋಡಿ ಓಡಿಸಿ ರೇಜಿಗೆ ಹುಟ್ಟಿದ್ದುದರಿಂದ ಈ ಭಿಕ್ಷುಕರ ಕಾಟದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸುವ ಬೆಂಗಳೂರು ವಾಸಿಗಳಲ್ಲಿ ಇವನೂ ಒಬ್ಬ. ಆದರೆ ಅದ್ಯಾಕೋ ಈಕೆ ಅವರೆಲ್ಲರಿಗಿಂತ ಭಿನ್ನವಾಗಿ ಕಂಡಿದ್ದಳು. ಆಕೆ ಭಿಕ್ಷೆ ಬೇಡುವ ವೃತ್ತಿಯವಳಾಗಿರದೆ ಯಾವುದೋ ಅನಿವಾರ್ಯತೆಗೆ ಸಿಲುಕಿ ಭಿಕ್ಷೆ ಬೇಡುತ್ತಿದ್ದಾಳೆ ಎಂದು ಪದೇ ಪದೇ ಅನ್ನಿಸತೊಡಗಿತ್ತು ಅದ್ವೈತನಿಗೆ. ಭಿಕ್ಷೆ ಬೇಡುವಂಥ ಯಾವ ಅನಿವಾರ್ಯತೆ ಆಕೆಗೆ ಬಂದಿರಬಹುದು ಎಂದು ಊಹಿಸಲು ಯತ್ನಿಸಿ ಸೋತಿದ್ದ. ಕೊನೆಗೆ ಕಂಡರಿಯದ ಯಾರೋ ಭಿಕ್ಷುಕಿಯ ಬಗ್ಗೆ ತಾನು ಯೋಚಿಸುತ್ತಿರುವುದು 20 ರೂಪಾಯಿ ಕೊಟ್ಟಿದ್ದು ಅತಿಯಾಯಿತು ಎಂದನಿಸಿ ಸುಮ್ಮನಾದವನು ಮಾರನೇ ದಿನ ಮತ್ತದೇ ಸಿಗ್ನಲ್ನಲ್ಲಿ ಆಕೆ ಇವನೆದುರು ನಿಂತಾಗ ತಡೆಯಲಾಗದೆ ಕೇಳಿಬಿಟ್ಟಿದ್ದ. ಯಾಕಮ್ಮ? ಹಗ್ಗ ಆರಾಮಿಲ್ರಿ, ನಿಮ್ಮ ವಾರ್ಗೆ ಅದಾನ, ಕಳ್ಳಾಗ ಗಡ್ಡೆ ಆಗಿತ್ತಂತ, ಆಪ್ರೇಷನ್ ಮಾಡಕ್ಕೆ ಭಾಳ ರೊಕ್ಕ ಬೇಕಂತ್ರಿ. ಅಷ್ಟು ರೊಕ್ಕ ಇಲ್ರಿ ನನ್ನ ಬಲ್ಲಿ. ಊರಿದ್ದದ್ದು ರೊಕ್ಕ ಅದ್ಯಾನ್ಯಾನೋ ತಪಾಸ್ ಮಾಡ್ಸಕ್ಕಂತ ಖಾಲಿ ಆಗ್ಬೋದು ರೀ. 2 ಲಕ್ಷ ರೂಪಾಯಿ ತಂದು ಕೊಟ್ರೆ ಆಪ್ರೇಷನ್ ಮಾಡ್ತೀವಿ ಅಂತಾರ. ಇಲ್ಲಕ್ಕಂದ್ರೆ ಮಗನ ಹೊಡ್ಮಳ್ಳಿ ಊರಿಗೆ ಕರ್ಕೊಂಡು ಹೋಗಂತಾರ್ರಿ ದವಾಖಾನ್ಯಾಗ. ಊರಿಗೆ ಹೋದ್ರೆ ನನ್ನ ಮಗ ಬದುಕುದಿಲ್ರಿ ಅಪ್ಪ. ಹರಿಯದ ಮಗ ಕಣ್ಣು ಎದುರಿಗೆ ಸಾಗುದು ನಾ ಹೆಂಗೆ ನೋಡ್ಲ್ರಿ ತಂದೆ? ಮಗನ ಜೀವಕ್ಕಿಂತ ಮಾನ ದೊಡ್ಡದಲ್ಲಂತ ಬೇಡಲಾಗದೆ ಬೇಡುತ್ತಿರುವ ದನಿಯಲ್ಲಿ ಅನಿವಾರ್ಯತೆ, ಅಸಹಾಯಕತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಒಂದೂ ಮಾತನಾಡದೆ ತಟ್ಟನೆ ಪ್ಯಾಂಟ್ ಜೇಬಿನಲ್ಲಿದ್ದ ವಾಲೆಟ್ ತೆರೆದು ನೋಟೊಂದನ್ನು ಕೊಟ್ಟ. ಕೈಗೆ ನೋಟು ಸಿಗುತ್ತಿದ್ದಂತೆ ಆಕೆಗದು 500ರ ನೋಟು ಎನ್ನುವ ಅರಿವಾಗಿ, ಇದು ಇದು ಇಟ್ಟಾಕೊಂಡು ಬ್ಯಾಡ್ರಿ, ನಿಮಗೂ ಬೇಕಾಕ್ಕವು. ಹಿಡಿಯಷ್ಟಾಗಿ ಮಾತನಾಡುತ್ತಿದ್ದವಳನ್ನು ತಡೆದು, ಇಲ್ಲ, ನನ್ನ ಹತ್ರ ಇನ್ನೂ ದುಡ್ಡಿದೆ, ಮೊದಲು ನಿಮ್ಮ ಮಗನ ಆಪ್ರೇಷನ್ಗೆ ಹಣ ಹೊಂದಿಸಿ ನೀವು ಎಂದ. ಸಿಗ್ನಲ್ನ ಹಸಿರು ದೀಪ ಹೊತ್ತಿಕೊಂಡಿತು. ಆಕೆಗೆ ಬಹುವಚನ ಬಳಸಿದ್ದು ಬೈಕಿನ ವೇಗದಲ್ಲಿಯೇ ಮನದಲ್ಲಿ ಸುಳಿಯಿತು. ಆಫೀಸ್ನ ಲಂಚ್ ಅವರ್ನಲ್ಲಿ ತನ್ನ ಸಹೋದ್ಯೋಗಿಗಳೆದುರು ಮಾತಲ್ಲೇ ಎಂಬಂತೆ ಆಕೆಯ ವಿಷಯ ತೆಗೆದು ಆಕೆ ಹೇಳಿದ್ದನ್ನೆಲ್ಲ ಹೇಳಿ ಆಕೆಯ ಬಗ್ಗೆ ತನಗನಿಸಿದ್ದನ್ನು, ತಾನಾಕೆಗೆ 500 ರೂಪಾಯಿಗಳನ್ನು ಕೊಟ್ಟಿದ್ದನ್ನು ಒತ್ತು ಕೊಟ್ಟು ಹೇಳಿದ. ಅಷ್ಟೊಂದು ಹಣವನ್ನು ಭಿಕ್ಷೆಯಲ್ಲಿ ಕೊಟ್ಟೆ ಎನ್ನುವಾಗ ಒಂದು ಬಗೆಯ ಹೆಮ್ಮೆ, ತೃಪ್ತಿ ಒಡೆದು ತೋರುತ್ತಿತ್ತು ದನಿಯಲ್ಲಿ. ಮಾತುಗಳನ್ನು ಆಲಿಸಿದ ಇವನ ಎದುರಿನ ಕ್ಯಾಬಿನಿನ ವಿಶಾಲ್, 500 ಮಾರದ್ರಿ ಅನ್ಸುತ್ತೆ ನೀವು? ಈ ಬೆಂಗಳೂರಲ್ಲಿ ಭಿಕ್ಷೆ ಬಿಡುವ ವಿಧಾನಗಳಿಗೇನು ಕಮ್ಮಿಯಾ? ನೀಟಾಗಿ ಡ್ರೆಸ್ ಮಾಡಿಕೊಂಡು ಬೇಡ್ಕೊಳ್ಳೋದು ಲೇಟೆಸ್ಟ್ ವಿಧಾನ ಅನಿಸುತ್ತೆ. ಅದು ಈಗ ಒಂದು ಬಿಸ್ನೆಸ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅಂಥದ್ರಲ್ಲಿ ನೀವು ಒಳ್ಳೆ ಹೊಸದಾಗಿ ಬೆಂಗಳೂರಿಗೆ ಬಂದಿರೋರ ಥರ ಆಕೆ ಮಾತನ್ನು ನಂಬಿ ಕರಗಿ 500 ಕೊಟ್ಟು ಬಂದಿದ್ದೀರಲ್ಲ, ನೀವು ಅಂದ. ನನಗೂ ಅದೆಲ್ಲ ಗೊತ್ತು ರೀ ವಿಶಾಲ್, ಆದರೆ ಆಕೆ ಯಾವ ಆ್ಯಂಗಲ್ನಲ್ಲೂ ಅಂಥಕ್ಕೆ ಅನ್ನಿಸ್ಲಿಲ್ಲ ನನಗೆ.
ಜೆನ್ಯೂನ್ಲಿ ಆಕೆ ಮಗನ ಆಪರೇಷನ್ಗೋಸ್ಕರನೇ ಹಣ ಕೇಳ್ತಿರೋದು ಅನ್ನಿಸ್ತು ಎಂದ ಅದ್ವೈತ. ನೀವು ಬಿಡಿಪ್ಪ, ಮಗು ಥರ ಎಲ್ರೂ ನಂಬ್ತೀರಿ. ಜೊತೆಗೆ ಆ ಕರ್ಣನ ಅಪರಾವತಾರನೂ ಸಹ ಅಂತ ಇವತ್ತು ಗೊತ್ತಾಯ್ತು ನೋಡಿ, ರೇಗಿಸಿದಳೊಬ್ಬ ಕಲಿ. ಆಕೆ ಹೇಳ್ತಿರೋದು ಕರೆಕ್ಟ್ ಎನ್ನುವಂತೆ ನಕ್ಕಿದ್ದರು ಉಳಿದವರು. ಆ ಕರ್ಣ ಸತ್ತು ಈ ನಿನ್ನ ಮಗ ಹುಟ್ಟಿರೋದ ಕಣೆ, ಕೇಳಿಸ್ಕೊಂಡ್ಯಾ? ದಿವಾನ್ರು 500 ರೂಪಾಯಿ ಭಿಕ್ಷೆ ಕೊಟ್ರಂತೆ. ಸಿಗ್ನಲ್ನಲ್ಲಿಯೇ ಹೆಣ್ಣು ಮಗಳ ವಿಷಯವನ್ನು ಮನೆಯಲ್ಲೂ ಹೇಳಿದಾಗ ತಂದೆ ಪ್ರತಿಕ್ರಿಯಿಸಿದ್ದು ಹೀಗೆ. ಅಪ್ಪ ಲೋಕ ವ್ಯವಹಾರ ಮಾತಾಡಿದ್ರೂ ಆ ದನಿಯಲ್ಲಿನ ಮೆಚ್ಚುಗೆಯನ್ನು ಗುರುತಿಸಿದ್ದ ಅದ್ವೈತ. ಅಮ್ಮ ಎಂದಿನಂತೆ ಮಗನ ಪರ ಮಾತಾಡಿದ್ದಳು. ಅಯ್ಯೋ ಬಿಡಿ, ಅವನೇನು ಬೇರೆಯವ್ರ ಥರ ಕುಡ್ದು ತಿಂದು ಹಾಳು ಮಾಡಿದ್ನೆ ದುಡ್ಡನ್ನ. ಯಾರಿಗೋ ತನ್ನ ಕೈಲಾದಷ್ಟು ಅನುಕೂಲವಾದ, ಅದರಿಂದ ನಿಮ್ಮ ಮಹಾರಾಜ ವಂಶದ ಆಸ್ತಿಯನ್ನು ಕರುಗ್ರು ಹೋಗಲಿಲ್ಲ. ಸುಮ್ಮನಿರಿ. ಈ ಅಮ್ಮನಿಗೆ ನಾನು ಆಗೊಮ್ಮೆ ಈಗೊಮ್ಮೆ ಸ್ನೇಹಿತರ ಜೊತೆ ಬಿಯರ್ ಕುಡಿಯೋದೇನಾದರೂ ಗೊತ್ತಾದರೆ ಅಷ್ಟೇ ನನ್ನ ಕತೆ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ನಗುತ್ತಾ ಅಡುಗೆ ಮನೆಗೆ ಹೋಗಿ ಅಮ್ಮನಿಗೆ ಇಷ್ಟ ಎಂದು ತಂದಿದ್ದ ಸಮೋಸ ಬಿಸಿ ಮಾಡಲು ಓವನ್ ಸ್ವಿಚ್ ಒತ್ತಿದ್ದ. ಮುಂದೆಲ್ಲ ಸಿಗ್ನಲ್ನಲ್ಲಿ ಎದುರಿಗೆ ಸಿಕ್ಕಾಗಲೆಲ್ಲ ಆಕೆ ಕೈ ಚಾಚುವ ಮುಂಚೆಯೇ 50-100 ರೂಪಾಯಿಗಳನ್ನು ತೆಗೆದುಕೊಟ್ಟು ಬಿಡುತ್ತಿದ್ದ. ಅವಳ ಮಗನ ಆರೋಗ್ಯ ವಿಚಾರಿಸಿಕೊಳ್ಳುತ್ತಿದ್ದ. ಹಣ ಒಟ್ಟಾಗುತ್ತಿದೆಯೇ ಎಂದು ಕೇಳುತ್ತಿದ್ದ. ಎಷ್ಟೋ ಸಲ ಆಕೆ ಅದ್ವೈತನ ಕಣ್ಣಿಗೆ ಅದೇ ಸಿಗ್ನಲ್ನಲ್ಲಿ ಕಂಡರೂ ಟ್ರಾಫಿಕ್ಕಿನ ಇನ್ನೊಂದು ತುದಿಯಲ್ಲೋ ತುಂಬ ಮುಂದೆಯೋ ಹೋಗಿರುತ್ತಿದ್ದಳು. ದಿನಗಳು ಉರುಳಿದಂತೆ ಅವಳ ಮುಖದಲ್ಲಿನ ಕಳೆ ಕಂದುತ್ತಾ ಆಡಲಾಗದ, ಅನುಭವಿಸಲಾಗದ ಅಸಹಾಯಕತೆ, ಆಕ್ರೋಶಗಳು ಕಂಡೂ ಕಾಣದಂತೆ ತೆಳುವಾಗಿ ಸೌಮ್ಯತೆಯ ಜಾಗವನ್ನು ಆಕ್ರಮಿಸತೊಡಗಿದ್ದು ಅದ್ವೈತನ ಕಣ್ಣಿಗೆ ಗೋಚರಿಸಿದೆ. ಸತತವಾಗಿ ಆಕೆ ಇದೇ ಸಿಗ್ನಲ್ನಲ್ಲಿ ಕಾಣಿಸಿಕೊಳ್ಳುತ್ತಲೇ ಇದ್ದುದನ್ನು ನೋಡಿ ಈಗ 10-15 ದಿನಗಳ ಮುಂಚೆ ಅದೊಂದು ದಿನ ದಿಢೀರಂತ ತನ್ನ ಸಹೋದ್ಯೋಗಿಗಳು ಹೇಳುವಂತೆ ಈಕೆ ನಿಜಕ್ಕೂ ಸುಳ್ಳು ಹೇಳಿ ಭಿಕ್ಷೆ ಬೇಡಿ ಹಣ ಮಾಡುವ ಹೆಂಗಸಾಗಿರಬಹುದೇ ಎನಿಸತೊಡಗಿತು ಅದ್ವೈತನಿಗೆ. ಇಲ್ಲದಿದ್ದಲ್ಲಿ ಉಳಿದ ಭಿಕ್ಷುಕರು ಅವಳನ್ನು ಇಲ್ಲಿಂದ ಓಡಿಸಿ ಯಾವುದೋ ಕಾಲವಾಗಿರುತ್ತಿತ್ತಲ್ಲವೇ? ಅವರುಗಳು ಇಂತಿಂಥ ಏರಿಯಾ ಇಂತಿಂಥವರಿಗೆ ಎಂದು ಹಂಚಿಕೊಂಡಿರುತ್ತಾರೆಂದು, ಬೇರೆ ಏರಿಯಾದವರು ತಮ್ಮ ಏರಿಯಾ ಪ್ರವೇಶಿಸಿದರೆ ಓಡಿಸಿ ಬಿಡುತ್ತಾರೆಂದು ಎಲ್ಲೋ ಓದಿ ತಿಳಿದಿದ್ದ. ಅಷ್ಟು ದಿನ ಇಲ್ಲದ ಅನುಮಾನ ಅಂದು ಬಲವಾಗಿ ಕಾಡತೊಡಗಿ ಕಾಕತಾಳೀಯವೆಂಬಂತೆ ಆಕೆಯೂ ಅಂದೇ ಎದುರು ಕೈ ಚಾಚಿದಾಗ ಹಣ ಕೊಡದೆ ಅಸಹ್ಯ ಎನ್ನುವಂತೆ ಮುಖ ತಿರುಗಿಸಿಬಿಟ್ಟಿದ್ದ. ಎತ್ತಿಕೊಂಡವರು ರಪ್ಪನೆ ಮಗುವನ್ನು ನೆಲಕ್ಕಪ್ಪಳಿಸಿದ ಭಾವ ಆಕೆಯ ಮುಖದ ಮೇಲೆ. ಮೊದಲ ಬಾರಿ ಅವಳ ಕಣ್ಣು ತುಂಬಿಕೊಂಡ ನೋಟ ಇವನಿಗೆ. ಕಣ್ಣೀರು ಕೆನ್ನೆ ಮೇಲಿಳಿಯುವ ಮೊದಲೇ ಇವನೆದುರಿನಿಂದ ಸರಿದು ಹೋಗಿದ್ದಳು. ಆ ಕ್ಷಣಕ್ಕೆ ಅದೂ ಒಂದು ನಾಟಕವೇ ಅನಿಸಿ ಗೆಟ್ ಲಾಸ್ಟ್ ಎನ್ನುವಂತೆ ಭುಜ ಹಾರಿಸಿದ್ದ. ಮುಂದೆ ಇವನ ಬೈಕಿಗೆ ಎದುರಾಗುವ ಪ್ರಸಂಗ ಬಂದಾಗಲೆಲ್ಲ ಆಕೆ ತಲೆ ತಗ್ಗಿಸಿ ಬೇರೆಡೆ ನಡೆದು ಬಿಡುತ್ತಿದ್ದನ್ನು ಕಂಡು ಮೊದಲು ಅಲಕ್ಷ್ಯ ಮಾಡಿದವನು ಅಲಕ್ಷ್ಯ ಮಾಡಲು ನೋಡಿದನಾದರೂ ಯಾಕೋ ಮನಸ್ಸಿಗೆ ಹರಳು ಕಡಿದಂಥ ಅನುಭವ. ಸಾಮಾನ್ಯವಾಗಿ ಭಿಕ್ಷುಕರು ಎಷ್ಟೆಲ್ಲ ಬೈದು ಕಳಿಸಿದರೂ ಅದು ತಮಗಲ್ಲವೇ ಅಲ್ಲ ಎನ್ನುವಂತೆ ಮತ್ತೆ ಕೈ ಚಾಚಿ ನಿಲ್ಲುವಾಗ ಈಕೆಯ ವರ್ತನೆ ಇಂಥ ಸ್ವಾಭಿಮಾನ ಭಿಕ್ಷುಕರಲ್ಲಿರಲು ಸಾಧ್ಯವೇ ಇಲ್ಲ ಎನ್ನುವುದು ಹೊಳೆದು ತನ್ನ ತಪ್ಪಿನ ಅರಿವಾಗಿತ್ತು ಅದ್ವೈತನಿಗೆ. ಯಾರನ್ನೂ ನಂಬದಂತೆ ಮಾಡುವ ನಗರ ಕ್ರೂರತೆ ತನ್ನನ್ನು ಆವರಿಸಿ ತಾನು ಆಕೆಯೊಂದಿಗೆ ವರ್ತಿಸಿದ ರೀತಿಗೆ ಮುಂದೆ ಗಿಲ್ಟ್ ಅನುಭವಿಸತೊಡಗಿದ್ದ. ಮನೆಯಿಂದ ತಾನು ಆಫೀಸಿಗೆ ತಲುಪುವ ದಾರಿಯಲ್ಲಿ 10 ಸಿಗ್ನಲ್ಗಳು, 108 ಭಿಕ್ಷುಕರು
ನಿತ್ಯವೂ ಎದುರಾಗುವುದು ಸಾಮಾನ್ಯ ಮತ್ತು ಮರೆತು ಹೋಗುವ ಸಂಗತಿಯಾದರೂ ಭಿಕ್ಷೆ ಎನ್ನುವ ಪದ ಮನಸ್ಸಿಗೆ ಬಂದಿದ್ದೇ, ಕಿವಿಗೆ ಬಿದ್ದಿದ್ದೇ ತಡ. ಈಕೆಯನ್ನೇ ತಾನ್ಯಾಕೆ ನೆನಪಿಸಿಕೊಳ್ಳುತ್ತೇನೆ ಎನ್ನುವುದು ಅವನಿಗೇ ತಿಳಿಯದ ವಿಚಾರ. ಆಕೆ ಮಗನಿಗಾಗಿ ಭಿಕ್ಷೆ ಬೇಡುತ್ತಿದ್ದೇನೆ ಎಂದಿದ್ದು ತಾನು ತನ್ನ ಅಮ್ಮನ ವಾತ್ಸಲ್ಯದೊಂದಿಗೆ ಆಕೆಯ ವಾತ್ಸಲ್ಯವನ್ನು ಹೋಲಿಸಿಕೊಂಡು ಹೀಗೆ ಆರ್ದ್ರವಾಗುತ್ತಿದ್ದೇನೆ ಎಂದು ಯೋಚಿಸಲಾರ. ಜಗತ್ತಿನ ಬಹುತೇಕರು ಅದ್ವೈತನ ಹಾಗೆಯೇ ಅನಿಸಿದ್ದನ್ನು ಮಾಡಿಬಿಡುತ್ತಾರೆ, ಆಡಿಬಿಡುತ್ತಾರೆ. ಯಾಕೆ ಹಾಗೆ ಮಾಡಿದೆ, ಮಾತಾಡಿದೆ ಎಂದು ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ಅವರು ಆ ಮಟ್ಟಿಗೆ ನಿರಾಳವಾಗಿರುತ್ತಾರೆ. ಅದ್ವೈತ ಅದೇ ಕೆಟಗರಿಯವನಾದರೂ ಆಕೆಯನ್ನು ತಾನು ಹಾಗೆ ಅವಮಾನಿಸಬಾರದಿತ್ತು ಎನ್ನುವುದು ಕಾಡುತ್ತಲೇ ಇತ್ತು ಎನ್ನುವುದು ಸುಳ್ಳಲ್ಲ. ಕೆಂಪು ಹಸಿರಾಗಿ ಮುಂದಿದ್ದ ವಾಹನಗಳು ಚಲಿಸತೊಡಗಿದಂತೆ ಬಸ್ಸಿನಲ್ಲಿದ್ದವರೆಲ್ಲ ನಿರಾಳತೆಯ ಉಸಿರು ಬಿಟ್ಟರು. ಪಾಪ, ಎಲ್ಲರಿಗೂ ಸರಿಯಾದ ಹೊತ್ತಿಗೆ ಆಫೀಸ್ ತಲುಪಿ ಆ ಹಾಜರಿ ಮಷೀನಿಗೊಂದು ಬೆರಳೊತ್ತಿ ಬಿಟ್ಟರೆ ಇಂದಿನ ದಿನ ಬದುಕಿದೆವು, ಇಲ್ಲದೆ ಹೋದರೆ ಎನ್ನುವ ಒತ್ತಡ. ಬಸ್ ಇನ್ನೇನು ಸಿಗ್ನಲ್ ದಾಟಬೇಕು, ಮತ್ತೆ ಕೆಂಪು ದೀಪ ಹೊತ್ತಿತು. ಆ ಶಿಟ್, ಥತ್ತಿದ್ರ, ಛೇ ಮುಂತಾದ ದನಿಗಳು ಬಸ್ ತುಂಬ ತೆಲತೊಡಗಿದವು. ಅದ್ವೈತನ ಕೈಯಲ್ಲಿದ್ದ ಮೊಬೈಲ್ ತಬಲ ನುಡಿಸತೊಡಗಿತು. ಸ್ಕ್ರೀನ್ ಮೇಲೆ ಮದರ್ ಇಂಡಿಯಾ ಅನ್ನುವ ಅಕ್ಷರಗಳು. ಹಾಮ, ಮಧ್ಯಾಹ್ನದ ಮಾತ್ರೆ ಮನೆಯಲ್ಲೇ ಮರ್ತು ಹೋಗಿದೀಯಾ? ಅಲ್ಲೇ ಹತ್ರದಲ್ಲಿರೋ ಅಂಗಡಿಲಿ ಕೊಂಡ್ಕೊಂಡು ತಗೊಳ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ ಆಯಿತಾ, ಬಾಯ್. ಫೋನ್ ಕಟ್ ಮಾಡಿ ಮತ್ತೆ ಕಿಟಕಿ ಆಚೆ ನೋಡಿದ. ಕೈಯಲ್ಲಿ ಆಟಿಕೆ, ಪೆನ್, ನ್ಯಾಪ್ಕಿನ್ ಹಿಡಿದು ವ್ಯಾಪಾರದಲ್ಲಿ ತೊಡಗಿದ್ದ ಪುಟ್ಟ ಪುಟ್ಟ ಮಕ್ಕಳು ಕಾಣಿಸಿದರು. ಮಗನಿಗೋಸ್ಕರ ಭಿಕ್ಷೆ ಬೇಡುತ್ತಿದ್ದ ಆಕೆ ಹಿಂದೆಲ್ಲೋ ಯಾರ್ಯಾರೋ ಮುಂದೆ ಕೈ ಒಡ್ಡಿ ಹಣ ಸಿಗದೆ ಮುಂದೆ ಸರಿಯುತ್ತಿರಬಹುದು ಅನಿಸಿತು. ತನ್ನ ಆಫೀಸ್ನಲ್ಲಿ, ಫೇಸ್ಬುಕ್ನಲ್ಲಿ ಪರಿಚಿತರೆಲ್ಲರಲ್ಲೂ ಕೇಳಿ ಒಂದಿಷ್ಟು ಹಣ ಒಟ್ಟು ಮಾಡಿ ಆಕೆಯ ಜೊತೆಗೆ ಆಸ್ಪತ್ರೆಗೆ ಹೋಗಿ ಆಕೆಯ ಮಗನ ಆಪರೇಷನ್ನಿಗೆ ಹಣ ಕಟ್ಟಿ ಬರಬೇಕು ಅನ್ನುವ ಯೋಚನೆ ಮೊದಲ ಬಾರಿಗೆ ಮನಸ್ಸಿಗೆ ಬಂದು ಅದು ನಿರ್ಧಾರವಾಗಿ ಗಟ್ಟಿಗೊಳ್ಳುತ್ತಿದ್ದಂತೆಯೇ ಈ 7-8 ದಿನಗಳಿಂದ ಎದೆಯ ಆಳದಲ್ಲಿ ಚಿಟುಗು ಮುಳ್ಳಿನಂತೆ ಮಿಸುಗುತ್ತಿದ್ದ ಅವ್ಯಕ್ತ ನೋವೊಂದರಿಂದ ಬಿಡುಗಡೆಗೊಂಡವನಂತೆ ನಿರಾಳಗೊಂಡ ಅದ್ವೈತ. ಇವನ ಹಿಂದಿನ ಬಸ್ಸಿನ ಹಿಂದೆ ಜನರ ಗುಂಪು ಜಮಾಯಿಸತೊಡಗಿತ್ತು. ಬೈಕ್ ಮೇಲೆ, ಕಾರಲ್ಲಿ, ಬಸ್ಸಲ್ಲಿ ಕುಳಿತವರೆಲ್ಲರೂ ಇಣುಕಿ ಕತ್ತು ತಿರುಗಿಸಿ ಜನಸಂದಣಿಯಲ್ಲಿ ಅಲ್ಲಿ ಆಗಿರುವುದೇನಾದರೂ ಕಂಡೀತು ಎಂದು ಕತ್ತು ಬಗ್ಗಿಸಿ ಹಿಂದೆ ನೋಡತೊಡಗಿದರು. ಅದ್ವೈತನು ಏನಾಗಿರಬಹುದೆಂದು ಕಿಟಕಿಗೆ ಮೂಗಂಟಿಸಿ ನೋಡಲು ಯತ್ನಿಸಿದನಾದರೂ ಸಾಧ್ಯವಾಗಲಿಲ್ಲ. ಧನ್ಯವಾದ.